ನಿಮಗ್ ಗೊತ್ತಾ, ಕೊಪ್ಪಳದಲ್ಲಿರೋ ಈ ಒಂದು ದೇವಸ್ಥಾನಕ್ಕೆ ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂತ ಅಂದ್ರೆ, ದೇವಸ್ಥಾನದ ಹಿಂಬದಿಯಲ್ಲಿರುವಂತಹ ಕೀಲಗೊಂಡ ಎನ್ನುವ ಕಲ್ಯಾಣಿಯಲ್ಲಿ ನೀವು ದೇವಸ್ಥಾನವನ್ನ ಎತ್ತಿ ತಲೆ ಕೆಳಗೆ ಮಾಡಿ ಇಟ್ಟಾಗ ಆ ಕಲ್ಯಾಣಿಯ ಒಳಗೆ ದೇವಸ್ಥಾನ ಸರಿಯಾಗಿ ಹೊಂದ್ಕೊಳ್ಳುತ್ತೆ. ಯಾವುದೇ ವಿಶೇಷವಾದ ದೇವಸ್ಥಾನ ಅಂತ ಅಂದ್ರೆ ಕೊಪ್ಪಳ ಜಿಲ್ಲೆಯ ಇಟಗಿಯ ಮಹಾದೇವ ದೇವಾಲಯ. 11ನೇ ಶತಮಾನಕ್ಕೆ ಸೇರಿರುವಂತಹ ಈ ದೇವಸ್ಥಾನವನ್ನ ಕನ್ನಡದ ಸಂಧಿ ವಿಗ್ರಹಿ ಎಂದು ಪ್ರಸಿದ್ಧರಾಗಿರುವಂತಹ ಮಹಾದೇವ ದಂಡನಾಯಕನವರು 1112ನೇ ಇಸ್ವಿಯಲ್ಲಿ ಈ ಒಂದು ದೇವಸ್ಥಾನವನ್ನ ಸ್ಥಾಪಿಸ್ತಾರೆ. ಅತಿ ವಿಶೇಷವಾದ ವೇಸರ ಶೈಲಿಯಲ್ಲಿ ನಿರ್ಮಾಣವಾಗಿರುವಂತಹ ಈ ದೇವಸ್ಥಾನದಲ್ಲಿ ಗರ್ಭಾಲಯ, ಸುಖನಾಸಿ, ನವರಂಗ, ಮುಖಮಂಟಪ ಎನ್ನುವಂತ 4 ಭಾಗಗಳನ್ನು ನೀವು ಕಾಣಬಹುದು. ಇನ್ನು ದೇವಸ್ಥಾನದ ಮುಂಭಾಗದಲ್ಲಿರುವ ಶಿವತೀರ್ಥ ಪುಷ್ಕರಣಿಯು ಏಷ್ಯಾದ 2ನೇ ಅತಿದೊಡ್ಡ ಪುಷ್ಕರಣಿ ಎನ್ನುವಂತಹ ಮಾತಿದೆ. ಇನ್ನು ನೀವು ಈ ದೇವಸ್ಥಾನದಲ್ಲಿ 96 ಸಾಲಿನ ಶಾಸನ, ಸರಸ್ವತಿ ಮಠದಲ್ಲಿರುವಂತಹ ಸುರಂಗ ಮಾರ್ಗ, ಹಾಗೇನೆ ಮಕರ ತೋರಣವನ್ನ ವಿಶೇಷವಾಗಿ ನೋಡಬಹುದು. ಇನ್ನು ವಿಶೇಷ ಪೂಜೆ ಇರುವಂತಹ ಯುಗಾದಿ ಅಮಾವಾಸ್ಯ ದಿನ ಸೂರ್ಯನ ಪ್ರಪ್ರಥಮ ಕಿರಣ ಈಶ್ವರ ಲಿಂಗದ ಮೇಲೆ ಬೀಳುವುದನ್ನು ಯಾರೆಲ್ಲ ನೋಡ್ತಾರೆ, ಆ ಒಂದು ವರ್ಷ ಅವರ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬರಲ್ಲ ಅನ್ನುವಂತಹ ನಂಬಿಕೆ ಕೂಡ ಇದೆ. ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಕೊಪ್ಪಳ ಹೋಗ್ತಾ ಇದ್ರೆ ಈ ಒಂದು ಅದ್ಭುತವಾದ ದೇವಸ್ಥಾನಕ್ಕೆ ಭೇಟಿ ನೀಡಿ. ಹಾಗೇನೆ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ನನ್ನನ್ನ ಫಾಲೋ ಮಾಡೋದ್ ಮರಿಬೇಡಿ, ಆಯ್ತಾ?